ನಮಸ್ಕಾರ ಕನ್ನಡಿಗರು. ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ಆಕ್ಷನ್ನಲ್ಲಿ 3ನೇ ಆಟಗಾರನನ್ನು ಪರ್ಚೇಸ್ ಮಾಡಿದ್ದಿ. ಹೌದು, ಮೊದಲಿಗೆ ನಮ್ಮ ತಂಡೆಯಲ್ಲಿ ಡಿಫೆಂಡರ್ಗಳಾದ ಯೋಗೇಶ್ ದಯ್ಯ ಮತ್ತು ಅಂಕುಶ್ ರಾಠಿಯನ್ನು ಪರ್ಚೇಸ್ ಮಾಡಿತ್ತು. ಆದರೆ ಈಗ ಇಲ್ಲಿ ನಮ್ಮ ತಂಡ ಪುನಃ ಇನ್ನೊಬ್ಬ ಡಿಫೆಂಡರ್ ಅನ್ನು ಪರ್ಚೇಸ್ ಮಾಡಿದ್ದಿ. ಹೌದು, ಈಗಾಗಲೇ ಸಂಜಯ್ ದುಲ್ ಅವರನ್ನು 66 ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದ್ದು. ಇವರು ಬಂದ್ಬಿಟ್ಟು ರೈಟ್ ಕವರ್ನ ಒಂದು ಡಿಫೆಂಡರ್. ಇವರು ಕಳೆದ ಸೀಸನ್ ಟೋಟಲ್ ಆಗಿ 24 ಪಂದ್ಯಗಳನ್ನು ಆಡಿದ್ದು 57 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ. ಹಾಗಾಗಿ ಇವರು ಒಟ್ಟಾರೆಯಾಗಿ ಒಂದು ಉತ್ತಮವಾದ ಆಟಗಾರನಾಗಿದ್ದು ಒಂದು ಒಳ್ಳೆಯ ಪರ್ಚೇಸ್ ಅಂತ ಹೇಳಬಹುದು. ಬೆಂಗಳೂರು ಈಗಾಗಲೇ ಆಕ್ಷನ್ ಅಲ್ಲಿ 3 ಡಿಫೆಂಡರ್ಗಳನ್ನು ಪರ್ಚೇಸ್ ಮಾಡಿದ್ದಿ ಮತ್ತು ಇನ್ನೂ ಕೂಡ ಒಂದೇ ಒಂದು ರೇಡರ್ ಅನ್ನು ಪರ್ಚೇಸ್ ಮಾಡಿಲ್ಲ. ಹಾಗಾಗಿ ನಮ್ಮ ಬಳಿ ಇನ್ನೂ ಕೂಡ ಇಲ್ಲಿ 2 ಕೋಟಿ ಒಂದು ಬಜೆಟ್ ಉಳಿದಿದೆ. ನನ್ನ ಪ್ರಕಾರ ಅಂತೂ ಬೆಂಗಳೂರು ಇಲ್ಲಿ ಒಂದು ದೊಡ್ಡ ತಪ್ಪನ್ನೇ ಮಾಡಿದೆ. ಇವರು ಪವನ್ ಶರಾವತ್ ಅವರ ಮೇಲೆ ಒಂದೇ ಒಂದು ಬಿಡ್ ಅನ್ನೇ ಮಾಡಿಲ್ಲ. ಮತ್ತು ಈಗಾಗಲೇ ಬಂದ ಪ್ರದೀಪ್ ನರ್ವಾಲ್ ಅವರು ಕೂಡ ಇಲ್ಲಿ 20 ಲಕ್ಷದ ಬೇಸ್ ಪ್ರೈಸ್ಗೆ ಬಂದಿದ್ದರು. ಆದರೆ ಇವರಿಲ್ಲಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದು. ನಮ್ಮ ಬೆಂಗಳೂರು ಬೇಕಾದಲ್ಲಿ ಇವರನ್ನು 20 ಲಕ್ಷಕ್ಕೆ ಆದರೂ ಪರ್ಚೇಸ್ ಮಾಡಬಹುದಾಗಿತ್ತು. ನಿಮಗೇನು ಅನಿಸುತ್ತೆ? ನಮ್ಮ ಬೆಂಗಳೂರಲ್ಲಿ ಯಾವ ಒಂದು ರೇಡರ್ ಅನ್ನು ಪರ್ಚೇಸ್ ಮಾಡಬಹುದು? ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.